ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ, ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗೆ ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೆನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ, ಚೆನ್ನಾಗಿ ಕಾಣ್ತಿದ್ರಲ್ವಾ. ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದು ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು ಎರಡು ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ, ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು? ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡು ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು. ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವೀ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನೂ ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನೂ ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳಬೇಕಾಗಿತ್ತು. ಅದು ಏನು ಮಾತಾಡದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕ್ಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ನಾನು ಹಾರ್ಬೋದಿತ್ತು, ಆಕಾಶದೆತ್ತರಕ್ಕೆ ಹಾರ್ಬೋದಿತ್ತು, ಏನು ಬೇಕೋ ಅದನ್ನು ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗಿ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನ ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದೇ ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ.
ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಹಾ, ಅರೆ ಈ ಹದ್ದೇನು ಮಾಡುತ್ತೆ? ಹಾ, ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ. ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟು ಹೋಗಿದ್ಯಾ? ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ. ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾಂ, ಹೌದಾ? ನೀನು ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಹಾ, ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ. ಬೇಗ ಹೋಗು, ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡ್ದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ. ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು 2 ಹದ್ದನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ 3 ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ.